ನೋಡಿ ಎಲ್ಲೆಲ್ಲಿಂದ ಹೂ ಬಂದಿರುತ್ತಿದ್ದು, ರಾಜ್ಯದ ಮೂಲೆ ಮೂಲೆಯಿಂದ ಬರುತ್ತೆ, ಹೊರ ರಾಜ್ಯದಿಂದ ಬಂದಿರುತ್ತೆ. ಆಯ್ತು, ಆಮೇಲೆ ಏನು ಕಲರ್ ಆಗಿ ವೈಬ್ರೆಂಟ್ ಆಗಿ ಕಾಣಿಸ್ತಿದೆ ನೋಡಿ ಮಾರ್ಕೆಟ್. ನೋಡಿ ಈ ಜಾಗಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ರೈತರು ಬರ್ತಾರೆ. ಅವರು ಬೆಳೆದಿರೋ ಪ್ರಾಡಕ್ಟ್ ತೊಗೊಂಬಂದು ಈ ಮಾರ್ಕೆಟಲ್ಲಿ ಸುಮಾರು ದಿನಕ್ಕೆ 1 ಲಕ್ಷಕ್ಕಿಂತ ಜಾಸ್ತಿ ಜನ ವಿಸಿಟ್ ಮಾಡ್ತಾರೆ. ಫ್ಲವರ್ದೆಲ್ಲ 7 ಗಂಟೆ ಅಲ್ಲ ಅಷ್ಟು, ಅದಾದಮೇಲೆ ನಿಮಗೆ ತರಕಾರಿದು ಬೇರೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಟೋಟಲ್ ಡೇಟ್ ಇರುತ್ತೆ. ನೋಡಿ ಹೆಂಗೆ ಹೂ ಕಟ್ಟಿದ್ದಾರೆ. ನಾನು ಹೇಳಿದ್ದು ನೀವೆಲ್ಲ ಇಲ್ಲಿ ಬಂದು ಪರ್ಚೇಸ್ ಮಾಡೋದು ಬಿಡೋದು ನಿಮ್ಮ ಇಷ್ಟ. ಬಟ್ ಇಲ್ಲಿ ಬಂದು ಒಂದು ರೌಂಡ್ ಓಡಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಜನ ಎಷ್ಟು ಬೇಗ ಎಷ್ಟು ಕಷ್ಟಪಡ್ತಾರೆ. ಇಲ್ಲೆಲ್ಲ ಎಷ್ಟು ಮಾರ್ಕೆಟ್ ಏನಿರುತ್ತೆ, ಮಾರ್ಕೆಟ್ ಹೆಂಗೆ ನಡೆಯುತ್ತೆ, ಇವೆಲ್ಲ ನಿಮ್ಗೆ ಜನರಲ್ ನೋಡಿರ್ತೀವಿ. ಇದೆಲ್ಲ ನೀವು ಬಂದು ಪರ್ಚೇಸ್ ಮಾಡೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ವಾಹ್ ಕ್ಯಾ ಸೀನ್ ಹೈ, ವಾಹ್ ಕ್ಯಾ ಸೀನ್ ಹೈ. ಅವರೆಲ್ಲ ಬೆಳಗಿನ ಜಾವಲ್ಲ, ಇವ್ರು ನಿದ್ದೆನೇ ಮಾಡಿರಲ್ಲ ರಾತ್ರಿ ಎಲ್ಲ. ನಮ್ಗೆ ಗೊತ್ತಾಗ ನೋಡಿ ವೈ ಹೋಗ್ಬೇಕಾ? ಸಮಯ ಸರಿಯಾಗಿ 4:30. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬೆಂಗಳೂರಿನ ಹೃದಯ ಭಾಗದಲ್ಲಿರೋ KR ಮಾರ್ಕೆಟಲ್ಲಿ ಇದ್ದೀವಿ. ನೋಡ್ಬೋದು ರೋಡು. ಈ ಮಾರ್ಕೆಟು ಅಫಿಷಿಯಲ್ ಆಗಿ 1928ರಲ್ಲಿ ಕೃಷ್ಣರಾಜ ಒಡೆಯರ್ ಮಹಾರಾಜರ ಹೆಸರಲ್ಲಿ ಓಪನ್ ಆಗಿರೋದು. ಕೃಷ್ಣ ರಾಜೇಂದ್ರ ಒಡೆಯರ್ ಅವ್ರ ಹೆಸರಲ್ಲಿ. ಅದಕ್ಕೆ ಮುಂಚೆ ಇಲ್ಲಿ ಇದು ಒಂದು ಯುದ್ಧ ಭೂಮಿ. ಈ ಮಾರ್ಕೆಟು ಇಲ್ಲಿ ಓಪನ್ ಆಗೋಕ್ಕೆ ಮುಂಚೆ ಇದೊಂದು ಯುದ್ಧ ಭೂಮಿ ಆಗಿತ್ತು. ಆಂಗ್ಲೋ ಇಂಡೋ ವಾರ್ ಇದೇ ಜಾಗದಲ್ಲಿ ನಡೆದಿದ್ದು. ಅದಾದಮೇಲೆ ಇಲ್ಲಿ ಈ ಮಾರ್ಕೆಟೇ ಬಂದಿರೋದು. 1928ರಲ್ಲಿ ಅಫಿಷಿಯಲ್ ಆಗಿ ಎಸ್ಟಾಬ್ಲಿಷ್ ಆಗಿರೋದು ಇದು. ಕೃಷ್ಣ ರಾಜೇಂದ್ರ ಒಡೆಯರ್, ಮೈಸೂರು ಒಡೆಯರ್ ಹೆಸರಲ್ಲಿ ಇಲ್ಲಿ ಓಪನ್ ಆಗಿರೋ ಮಾರ್ಕೆಟ್. ಇಲ್ಲಿಗೆ ರಾಜ್ಯದ ಮೂಲೆ ಮೂಲೆಯಿಂದ ಜನ ಬರ್ತಾರೆ. ಇಡೀ ಬೆಂಗಳೂರು ಮಲಗಿರ್ಬೇಕಾದ್ರೆ ಈ ಜಾಗ ಆ್ಯಕ್ಟಿವ್ ಆಗುತ್ತೆ. ಬ್ಲಾಗ್ ಯೂಟ್ಯೂಬ್ ಬ್ಲಾಗ್. ರೋವರ್ ಪವನ್. ಓಕೆ ಇವ್ರ ಹೆಸರಲ್ಲೇ ಇರೋದು ಮಾರ್ಕೆಟ್. ಮಾರ್ಕೆಟ್ ಆಕ್ಟಿವ್ ಆಗಿದೆ ನೋಡಿ. ಇದು ಮಧ್ಯರಾತ್ರಿ 12 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಇಲ್ಲೆಲ್ಲ ವ್ಯಾಪಾರಗಳು. ರಾಜ್ಯ ಅಲ್ಲ, ಬೇರೆ ಬೇರೆ ಸ್ಟೇಟ್ಗಳಿಂದನೂ ಹೂ ಬರುತ್ತೆ ಇಲ್ಲಿ. ವ್ಯಾಪಾರ ವಹಿವಾಟುಗಳು 12 ಗಂಟೆಯಿಂದ ನಡೀತಾನೆ ಇರುತ್ತೆ. ಬೆಳಿಗ್ಗೆ 6 ಗಂಟೆ 6:30 ಮುಗ್ದೋಗುತ್ತೆ ಫ್ಲವರ್ಸು. ಫ್ರೆಶ್ ಫ್ಲವರ್ಸ್ ಅಂದರೆ ನೀವು ವೈಬ್ರೆಂಟ್ ಮಾರ್ಕೆಟ್ ನೋಡಬೇಕಂದ್ರೆ 6 ಗಂಟೆಯಿಂದ 6:30, 7 ಗಂಟೆ ಫೈನಲ್ಲು. ಅದಕ್ಕೆ ಮೇಲೆ ಬಂದರೆ ಅಷ್ಟು ಯೂಸ್ ಇಲ್ಲ, ಅದಕ್ಕೆ ಮುಂಚೆ ಬರಬೇಕು. ಹಾಂ,
ಬರೋಣ ಬಾ ಎಲೆ ತಗೋ